ಇದ್ರ ಮಧ್ಯೆ DCM CM ದೆಹಲಿಗೆ ಬಲೋ ಕರೆದಿದ್ದಾರೆ. ಅಲ್ಲ ಹೋಗಿರ್ಬೋದು, ಕರೆದಿರ್ಬೋದು, ಕಾರಣ ಏನು ಗೊತ್ತಿಲ್ಲ. ಮೇಟ್ ಬಿ ನಮ್ಮ ಹೈಕಮಾಂಡರ್ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕರೆದಿರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕರೆದಿದ್ದಾರೆ ಅಂತ. ಹೋಗಿರ್ತಾರೆ, ಹೋದರೆ ಬೇರೆ ವಿಷಯಗಳು ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಹೋಗಿ ಬರ್ತಾರೆ, ವಾಪಸ್ ಬರ್ತಾರೆ. ಬೋರ್ಡು ಕಾರ್ಪೊರೇಷನ್ಗಳ ಬಗ್ಗೆ ಇದ್ದಾವೆ, ಮುಂದೆ ಚುನಾವಣೆ ಯಾವ ರೀತಿ ಹೋಗ್ಬೇಕನ್ನೋ ಪ್ರಶ್ನೆಗಳು ಇರ್ತಾವೆ, ಅದಕ್ಕಾಗಿ ಹೋಗ್ತಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇಡಿ ಎಂಟ್ರಿ ಆದ ತಕ್ಷಣ ತಾವೆಲ್ಲ ಪ್ರೆಸ್ ಮೀಟ್ ಮಾಡಿದೆ 4 ಜನ. ಒಬ್ಬ ಆಫೀಸರು ಕೂಡ ಇಡಿ ಅಧಿಕಾರಿಗಳ ವಿರುದ್ಧನೇ ದೂರು ಕೊಟ್ಟಿದ್ದಾರೆ. ಈಗ ಇಡಿ ಬೇಕಂತಾನೆ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದೆಯಾ? ಅಲ್ರಿ, ನಾನು ಹೇಳಿದ್ನಲ್ಲ, ಇಲ್ಲಿವರೆಗೆ 3000 ಕೇಸಸ್ಸು ಇಡಿ ರೆಡ್ ಆಗಿದೆ. 2014ರಿಂದ 2024 ಇಸ್ವಿವರೆಗೆ 76% ಕೇಸಸ್ಸು ಡಾರ್ಮೆಟ್ನಾಗಿದ್ದಾವೆ, 24% ಕೇಸಸ್ ನಡೀತಾ ಇದೆ. 3000 ಕೇಸಸ್ನಲ್ಲಿ 95% ಕೇಸಸ್ ಅಪೋಸಿಷನ್ ಮೇಲೆ ಇದೆ. ಬಹುಶಃ ಇತಿಹಾಸವನ್ನು ತೆಗೆದು ನೋಡಿದ್ರೆ 2014ರಿಂದ 2024 ಇಸ್ವಿವರೆಗೆ ಭಾರತ ದೇಶದಲ್ಲಿ ಸುಮಾರು 19 ರಾಜ್ಯದಿಂದ 20 ರಾಜ್ಯಗಳಲ್ಲಿ BJP ರೂಲ್ ಮಾಡ್ತಾ ಇದೆ. 10 ವರ್ಷ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಇವ್ರದ್ದು ಯಾವುದೂ ಇಲ್ಲ, ಎಲ್ಲ ಅಪೋಸಿಷನ್ ಮೇಲೆ ಇಡಿಗಳು ದಾಳಿ ಮಾಡೋರು. ಆಮೇಲೆ ಇಡಿಗಳು ಮಾಡಿರ್ತಕ್ಕಂಥ ದಾಳಿಗಳು ಯಾರ ಮೇಲೆ ಇದ್ದಾವೆ ಅವರೆಲ್ಲ BJPನಾಗಿದ್ದಾರೆ. ಸಂಪೂರ್ಣ ವಾಷಿಂಗ್ ಪೌಡರ್ ನಿರ್ಮ ಆದಮೇಲೆ ಒಳಗೆ ಹೋಗ್ಬಿಡ್ತಾರೆ. BJPಗೆ ಹೋದ್ಮೇಲೆ ಎಲ್ಲ ಝೀರೋ ಆಗಿಬಿಡ್ತದೆ. ಸೊ ಈ ಥರ ಮಾಡ್ತಾ ಇದ್ದಾರೆ ನೋಡಿ. ಇದರಿಂದ ಪ್ಯೂರ್ ಆ್ಯಂಡ್ ಪ್ಯೂರ್ ಓನ್ಲಿ BJP ಬೆನಿಫಿಟ್ ಇದೆ. ಇದು ಯಾವುದು ರೈತರಿಗೆ, ಯುವಕರಿಗೆ, ದೇಶದ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸನೂ ಮಾಡಿಲ್ಲ, ಮುಂದೆನೂ ಮಾಡ್ತಾ ಇಲ್ಲ. ಇದು ಪ್ರಚಾರ ಗಿಡಿಸ್ಕೊಂಡು ಜನಕ್ಕೆ ಸುಳ್ಳು ಹೇಳಿ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ. ಯಾವುದು ವಿಷನ್ ಇಲ್ಲ. ಮ್ಯಾನಿಫೆಸ್ಟೋ ಏನಿತ್ತು, ಇವತ್ತು ನಮ್ಮ ಮ್ಯಾನಿಫೆಸ್ಟೋನೇ ಕಾಪಿ ಮಾಡಿ ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ಮ್ಯಾನಿಫೆಸ್ಟೋ, ನಮ್ಮ ಮ್ಯಾನಿಫೆಸ್ಟೋ ಕಾಪಿ ಮಾಡಿ ಇವತ್ತು ಜಾರಿಗೆ ಮಾಡ್ತಾ ಇದ್ದಾರೆ. ಸೊ ಐಡಿಯಾಲೆಸ್, ವಿಷನ್ಲೆಸ್, ಒನ್ಲಿ ಬೇಸ್ಡ್ ಆನ್ ಪಬ್ಲಿಸಿಟಿ, ಪ್ರಪಗಂಡ, ಫಾಲ್ಸ್ ಪಬ್ಲಿಸಿಟಿ, ಪ್ರಪಗಂಡ ಮೇಲೆ ಸರ್ಕಾರ ನಡೀತಾ ಇದೆ. ಮಜಾ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಈ 10 ವರ್ಷದ ಅವಧಿಯಲ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವತ್ತಿಗೂ ಇದೆ, ಇವತ್ತು ಅದೇ ರೀತಿಯ ಕಾಡ್ತಾ ಇದೆ ನಮಗೆ ಪ್ರಶ್ನೆಗಳು. ಒಂದು ಉತ್ತರನೂ ಇಲ್ಲ. ಇದ್ರ ಬಗ್ಗೆ ಯಾರನ್ನ ಚರ್ಚೆ ಮಾಡ್ತಾರಾ? ಇವತ್ತು ಮೀಡಿಯಾ ರ್ಯಾಂಕಿಂಗ್ನಲ್ಲಿ 180 ದೇಶದಲ್ಲಿ ನಾವು 161ನೇ ಸ್ಥಾನದಲ್ಲಿದ್ದೀವಿ ಮೀಡಿಯಾ ರ್ಯಾಂಕಿಂಗ್ನಲ್ಲಿ. ಫ್ರೀಡಮ್ ಇಲ್ಲ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ, ಬೇರೆ ಸಂಸ್ಥೆಗಳು, ಹೊರ ರಾಷ್ಟ್ರದ ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಏನು ಮಾಡಬೇಕು?